ಅಧ್ಯಾಯ 1. ಆ ಮಧ್ಯರಾತ್ರಿಯ ಸರಿಹೊತ್ತಿನಲ್ಲಿ ಹೊತ್ತಿಕೊಂಡ ಚಿಮಣಿ ದೀಪದ ಬೆಳಕು ಆ ಕೊಪ್ಪದ ತುಂಬ ಚೆಲ್ಲಾಡಲು ಒದ್ದಾಟ ನಡೆಸಿ ಒಂದಪ ಹಾಗೆ ತಟಸ್ಥವಾಯಿತು. ಆ ದೀಪವನ್ನು ಹಚ್ಚಿದ ಕೈ ನಿಧಾನಕ್ಕೆ ದೊಡ್ಡದಾಗುತ್ತಿದ್ದ ಬೆಳಕನ್ನು ತಗ್ಗಿಸುವ ಪ್ರಯತ್ನ ಮಾಡಿತು. ಬೆಳಕು ನಿಡಿದಾಯಿತೇ ಹೊರತು ತಗ್ಗಲಿಲ್ಲ. ಆ ಕುಮರಿ ಕೊಪ್ಪದೊಳಗಣ ಬೆಳಕು ಹೊರಗಿನ ಭಾವಕ್ಕೆ ಬೆಂಕಿಯಂತೆ ಕಾಣಿಸಿದ್ದು ದಿಟವಾದರೂ ಆ ಬೆಂಕಿಯೊಳಗಿನ ಕಾವು ಸುಡುವ ಕೆಲಸವನ್ನು ಆಗಷ್ಟೇ ಶುರು ಮಾಡಿತ್ತು. ಆ ಬೆಳಕು ಬೆಂಕಿಯ ನಡುವಣ ಅರ್ಥ ತಿಳಿಯದೆ ಇದ್ದ ಜೀವ ಕೊಪ್ಪದೊಳಗೆ ಮುದುರಿ ಕುಳಿತಿತ್ತು. ಆ ನೋಟವೇನೋ ಹೊರಗಿನ ಕಣ್ಣಿಗೆ ಸ್ಫುಟವಾಗಿ ಕಾಣದೇ ಇದ್ದರೂ ಕೂಡ ಅದು ಚಿಂತೆಗೆ ಬಿದ್ದಿರುವುದು ಸ್ಪಷ್ಟ. ಅದರ ಕಣ್ಣಲ್ಲಿ ಭಯವಿತ್ತು. ಆ ಭಯಕ್ಕೆ ಆ ದೇಹ ಒಮ್ಮೆಗೆ ಸೆಟೆದು ಕುಳಿತು ಒಂದು ಕೀರಲು ದನಿಯಲ್ಲಿ ಕೂಗಿ ಕರೆಯಿತು, ಸನಿಯಾರು ಸನಿಯಾರು. ಅಂತಹದೊಂದು ದನಿಗೆ ಯಾವ ಜೀವವೂ ಮಿಸುಕಾಡುವ ಸಾಧ್ಯತೆಯೇ ಇರಲಿಲ್ಲ. ಯಾಕೆಂದರೆ ಆ ದನಿಯೊಳಗಿನ ಜೀವ ಸತ್ತು ಹೋಗಿತ್ತು. ಅದು ಬತ್ತಿ ಬರಡಾಗಿತ್ತು. ಆ ಹಟ್ಟಿಯ ಹೊರಗೆ ನಾಯಿ ಸಂಪಿಗೆ ಗಿಡಗಳ ಮೇಲೆ ಕುಳಿತಿದ್ದ ಹುಳುವಿನ ಝೀ ಎಂಬುವ ಸದ್ದು ಯಾರೋ ನರಳಿದಂತೆ ಅವನಿಗೆ ಕೇಳಿಸಿತು. ಆ ಸೌಪರ್ಣಿಕೆ ನದಿಯ ತಟದ ಮೇಲೆ ಹರವಿಕೊಂಡಿರುವ ಇಡೀ ಊರು ನರಳಿದಂತೆ ಅನಿಸಿ ಮತ್ತಷ್ಟು ಗಾಬರಿಯೂ ಆಯಿತು. ಇಡೀ ಊರನ್ನು ಸುಟ್ಟು ನಾಶ ಮಾಡಿಬಿಡುತ್ತೇನೆ ಎಂದು ಹೇಳಿದ ಅವನ ಮಾತು ನಿಜವಾಗಿ ಬಿಟ್ಟರೆ ನಾನು, ನನ್ನ ಬಾಕುಡ್ತಿ, ಹೆಗಡೆಯರ ಮನೆ, ಪಟೇಲ್ರ ಸಂಸಾರ ಎಲ್ಲವೂ ಅವನ ಸಿಟ್ಟಿಗೆ ಸುಟ್ಟು ಹೋಗುವುದೇ? ಹಾಗೆ ಸುಟ್ಟ ಬೂದಿ ಈ ಸೌಪರ್ಣಿಕೆ ನದಿಯಲ್ಲಿ ತೊರೆಯಾಗಿ ಹರಿದು ಘಟ್ಟದ ಸೆರಗಿನ ಊರುಗಳನ್ನೆಲ್ಲ ತಲುಪಬಹುದೇ? ಇಲ್ಲಿ ಬಿದ್ದ ನೆತ್ತರು ಹರಿದು ತೊರೆಗಳಾಗಿ ಹೋರಾಟದ ಬೀಜ ಬಿತ್ತಬಹುದೇ? ಹಾಗೆ ಯೋಚನೆ ಮಾಡುತ್ತಲೇ ಅವನೊಳಗೆ ದಿಗಿಲು ಇಮ್ಮಡಿಯಾಯಿತು. ಗಂಟಲನ್ನು ಕೆರೆದು ಸರಿ ಮಾಡಿಕೊಳ್ಳುತ್ತಾ ಇದ್ದ ಶಕ್ತಿಯನ್ನೆಲ್ಲ ಗಂಟಲಿಗೆ ಏರಿಸಿಕೊಳ್ಳುತ್ತಾ ಏರುದನಿಯಲ್ಲಿ ಮತ್ತೆ ಕೂಗಿದ, ಬಾಕುಡ್ತಿ, ಬಾಕುಡ್ತಿ. ಹಾ, ಎಂತದೆ? ಕಿಚ್ಚಿಡದಿ ರಾತ್ರಿಗಟ್ಟಿ ಅಂತಕ್ಕೆ ಎದ್ದು ಕೂಕೊಂಡಿರಿ? ನಂಗೆ ಹೆದರಿಕೆ ಆತಿತ್ ಮರತಿ. ಎಂತ ನಿಂಗೆ ಹೆದರಿಕೆಯ? ಪಡ್ಚ ಮರೆಯ, ನೀನೇ ಸೂಡಿ, ನೀನೇ ಕೊಳ್ಳಿ ಎಲ್ಲರೂ ಕಪ್ಪಿಗೆ ಹೆದರದ್ ಬಲ್ಯ. ಆತ ಮಾತನಾಡಲಿಲ್ಲ. ಆ ಜೋಪಡಿಯೊಳಗಿನ ಬೆಳಕು ಅವನ ಮೌನಕ್ಕೆ ಕನ್ನಡಿ ಹಿಡಿಯುವ ಪ್ರಯತ್ನದಲ್ಲಿ ಸೋತು ಹೋಗಿತ್ತು. ಆ ಪಂಚಮುಖಿ ಕಣಿವೆಯ ಕಾಡು ಮೇಡು ಗುಡ್ಡ ಗವಿಗಳಲ್ಲಿ ಹಗಲು ರಾತ್ರಿ ಎನ್ನದೆ ಸುತ್ತಾಡುವ ನನ್ನಂಥೋನ ಎದೆಯೊಳಗೆ ಭಯ ಗಿಲಕಿ ಹೊಡೆಯುತ್ತದೆ ಎಂದರೆ ಅದನ್ನು ನಂಬುವವರು ಯಾರೂ ಇಲ್ಲ. ನನ್ ಪಾಲಿನ ದೇವರಂದ್ರಿ ಬಾಕುಡ್ತಿ, ಅವಳಿಗೆ ಗೊತ್ತಿಲ್ಲದಿದ್ದು ಎಂಥದೂ ಇಲ್ಲ ಎಂಬ ಸ್ವಗತಕ್ಕೆ ಆತ ದನಿಯಾದ. ತನ್ಯಾ, ಇನ್ನು ಮನೆ ಕಣ್ಲೆ ನಿನ್ನ ಚಿಮ್ಣಿ ನೆಂಗ್ಸಿ ಮನಿಕೋ ಸುಮ್ನೆ. ಯಾವ ಉತ್ತರವೂ ದನಿಯನಿಂದ ಬರಲಿಲ್ಲ. ಹಂಗಾರೆ ಎಂತ ಮೆಟ್ಕೊಂಡಿದ್ ನಿಂಗೆ? ಅಷ್ಟು ಹೆದರಿಕೆ ಯಾರ? ಬಾಯಿಲ್ ನನ್ ಗಟ್ಟಿ ತೊಟ್ಕ ಮನಿಕೋ, ಈ ಹೊಟ್ಟಿ ಮೇಲೆ ಕೈ ಇಟ್ಕೊಂಡ್ ಮನಿಕೋ ಬಾ, ಈ ಬಾರ ಎನ್ನುತ್ತ ಸನಿಯಾರು ಸೆರಗು ಸರಿಸಿ ಕರೆದಳು, ಥೇಟ್ ಮಗುವನ್ನು ಕರೆದಂತೆ. ಆದರೂ ಕೆಲ ಕ್ಷಣ ಅದೇ ಲಹರಿಯಲ್ಲಿ ಕುಳಿತಿದ್ದ ತನಿಯ ಅವಳ ಸನಿಹಕ್ಕೆ ಸೆರೆದು ಆಕೆಯ ದೇಹಕ್ಕೆ ತಾಕಿಕೊಂಡು ಮಲಗಿದ. ಸನಿಯಾರುಗೆ ನಿಜಕ್ಕೂ ಅಚ್ಚರಿಯಾಗುತ್ತದೆ. ನನ್ನ ಕೊಪ್ಪದೊಳಗೆ ಯಾವತ್ತೂ ಹುಲಿಯೇ ಇಪ್ಪುದು ಅಂದೇಳಿ ಊರು ತುಂಬ ಹೇಳಿಕೊಂಡು ತಿರುಗುತ್ತಿದ್ದ ಆಕೆಗೆ ಗಂಡನ ಈ ವರ್ತನೆಯಿಂದ ನಿಜಕ್ಕೂ ಭಯವಾಗಲು ಶುರುವಾಗುತ್ತದೆ. ತನ್ನ ದೇಹಕ್ಕೆ ದೇಹ ಬೆಸೆಯುವಂತೆ ಮಲಗಿದ್ದ ಅವನ ಕೈಯನ್ನು ಮುಂದಕ್ಕೆ ಎಳೆದುಕೊಂಡು ತನ್ನ ಕೈಯೊಳಗೆ ಸೇರಿಸಿಕೊಂಡಳು. ಬಾಕುಡ, ಆ ಟೇಸನ್ಗೆ ಹೇಲ್ ಬಹಚುಕ್ ಒಯ್ಬೇಡ ಅಂದೇಳಿ ಎಷ್ಟು ಸರಿ ಹೇಳಿದೆ. ಕಾಡಿಗೊಯ್ ಜೇನುತುಪ್ಪ ತಟ್ಟಿ ಹಿಂಡ್ಕ ಬಂದ್ರೆ ನಾವು ಜೀವನ ಮಾಡ್ಲಕ್ಕ. ನಮ್ಗೆಂತ ಮನಿಯ ಮಾನ್ಕಾಲ್ವ ಮಕ್ಕಳ ಮರಿಯ, ನಂಗೆಂತ ಬಂಗಾರು ತಂದು ಕೊಡ್ಕ ನೀನ? ನಿನ್ನ ಎದಿಯೊಳಗೆ ಹೆದರಿಕೆ ಮನೆ ಕಂಡ್ರೆ ನಾನು ಕಿಬ್ಬೊಟ್ಟಿ ಒಳಗೆ ಬೆಂಕಿ ಬೀಳತ್ತೆ. ಸನಿಯಾರು ಹೊಟ್ಟೆ ಮೇಲಿಟ್ಟ ತನಿಯನ ಕೈಗೆ ತಣ್ಣನೆಯ ಸ್ಪರ್ಶ ತಾಕಿ ಮನಸ್ಸಿಗೊಂಚೂರು ನೆಮ್ಮದಿಯೂ ಆಯಿತು. ಬೆನ್ನ ಹುರಿಗಳಲ್ಲಿ ಚುಂಗುಗಳು ಎದ್ದವು. ಕಿಬ್ಬೊಟ್ಟೆಯಲ್ಲಿ ಆಸೆಯ ಮಾತಾಪು ಕಿಡಿಯ ಸ್ಪರ್ಶಕ್ಕೆ ಕಾದಿತು. ಸನ್ಯಾರು, ಹೇ ನೀ ಬಾಕುಡ್ತಿ ಅಂದಳೆ ಕರೆದ್ರೆ ಚಂದು. ಆಯ್ತು ಹೇಳು, ಎಂತಾಯ್ತು ನಿಂಗೆ? ಅವಳ ದನಿಯಲ್ಲಿದ್ದ ಕೊಂಗಾಟಕ್ಕೆ ತನಿಯ ಕರಗಲೇಬೇಕಿತ್ತು. ನಿನ್ನೊಟ್ಟಿಗೆ ಮಾತಾಡ್ರೆ ನಂಗೆ ಎಂತದೋ ಒಂದ್ ನಮ್ನೆ ಸುಖ ಬಾಕುಡ್ತಿ. ಇಲ್ದಿರೆ ಹೊಟ್ಟೆ ಹಂಗ್ ತಿಪ್ಪಿ ಹಾಕ್ದಂಗ ಹತ್ಕಂಡ್. ಇಲ್ದಿರೆ ಈ ಕಾಡಂಗೆ ನಂಗೂ ನಿಂಗೂ ಯಾರಿದ್ರ ಯಾರತ್ರ ಮಾತಾಡೋದು ಹೇಳ? ನಾನ್ ದಯ್ಯ, ನೀನ್ ಭೂತ ಅಷ್ಟೇ. ನೀನ್ ನಂಗೆ ಸಿಕ್ಕದೆ ಇದ್ದಿರ ನಾ ಇಷ್ಟೊತ್ತಿಗೆ ಪಡ್ಚ ಮಾರತಿ. ನಿನ್ ಹೊಕ್ಕಡ ಬಾಂಚ್ಕಂಡ್ ಮನಿ ಕಂಡ್ರೆ ಮತ್ತೆಂತದು ಬೇಡ. ಹಾಗೆನ್ನುತ್ತಾ ತನಿಯ ಅದನ್ನು ಅಕ್ಷರಶಃ ಜಾರಿಗೆ ತಂದನು. ಹನಿಗೂಡಿದ ಕಣ್ಣಾಲಿಗಳು ಅವನ ಭಾವ ಪರವಶತೆಗೆ
ಸಾಕ್ಷಿ ಹೇಳಿದ್ದವು. ಮಲುಕಾಡುತ್ತಾ ಕಲುಕಾಡುತ್ತಾ ಸನಿಯಾರು ಅವನಿಗೆ ಸಹಕರಿಸುತ್ತಾ, ಸತ್ತನೆ, ನಿನ್ನ ಎದಿ ಎಷ್ಟು ಬೆಚ್ಚಗಿತ್ತು ಕಾಣ್, ಸುಮಾ ತಟ್ಕೋ, ನನ್ನ ರಟ್ಟಿ ಕಳ್ಚಿ ಹೋಯ್, ಹಾಂಗ್ ತಟ್ಕೋ ಎಂದು ಪಿಸುಗುಟ್ಟಿದ ಅವಳ ದನಿ ಅವನ ಆಸೆಗೆ ಕಿಚ್ಚು ಹಚ್ಚಿ ಎದೆಯಲ್ಲಿದ್ದ ಭಯವನ್ನೆಲ್ಲ ಕಿತ್ತು ಹಾಕಿತ್ತು. ಆ ನದಿ ದಂಡೆಯ ಸುತ್ತಲೂ ಹರಡಿಕೊಂಡಿದ್ದ ಚಳಿಗಾಲದ ದಟ್ಟವಾದ ಮಂಜು ಅವರ ಕಿಬ್ಬೊಟ್ಟೆಯನ್ನು ಕಿವುಚಿ ಹಾಕಿದ್ದರೂ ಅವರ ಎದೆಗಳ ನಡುವೆ ಹಾಸಿಕೊಂಡಿದ್ದ ಬೇಸಿಗೆಯಂತಹ ಶಾಖ ಎಲ್ಲ ನಡುಕನ್ನು ನುಂಗಿ ಹಾಕಿತ್ತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಅಧ್ಯಾಯದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.